ಸಕಲ ಭಾಗ್ಯಗಳಲ್ಲಿ ಆರೋಗ್ಯವೇ ಮಹಾಭಾಗ್ಯ ರೀ. ಆರೋಗ್ಯವಾಗಿರಬೇಕು ಅಂತಂದರೆ ಮನಸ್ಸು ಪ್ರಶಾಂತವಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ 80% ಕಾಯಿಲೆಗಳು ಬರಲಿಕ್ಕೆ ಪ್ರಕ್ಷುಬ್ಧ ಮನಸ್ಸೇ ಕಾರಣ. ಚಿಂತೆ, ವ್ಯಥೆ, ಟೆನ್ಷನ್ನು, ಅತೃಪ್ತಿ, ಅಸಮಾಧಾನ ಇವೇ ಜಾಸ್ತಿ ಆಗ್ತಾಯಿದೆ. ಹಾಗೆ ನೆಗೆಟಿವ್, ನಾನು ಚೆನ್ನಾಗಿಲ್ಲ, ಪ್ರಪಂಚ ಸರಿಯಾಗಿಲ್ಲ, ಯಾರೂ ಸರಿಯಾಗಿಲ್ಲ, ಭವಿಷ್ಯ ಅಂಧಕಾರಮಯ, ಯಾರೂ ಉದ್ಧಾರ ಆಗೋದಿಲ್ಲ, ಈ ರೀತಿಯ ನೆಗೆಟಿವ್ ಆಲೋಚನೆಗಳು ಜನಗಳ ಮನಸ್ಸಲ್ಲಿ ಸಾಕಷ್ಟಿದೆ. ಏಕೆಂತಂದರೆ ಪರಿಸ್ಥಿತಿ ಕೂಡ ಹಾಗೆ ಇದೆ. ಜಾಬ್ ಸಿಗೋಲ್ಲ, ಸಿಕ್ಕಿದ ಜಾಬು ಉಳಿಯುತ್ತೆ ಅಂತ ಗ್ಯಾರಂಟಿ ಇಲ್ಲ, ಹಣ ಎಷ್ಟಿದ್ರೂ ಸಾಲದು ಅಂತ ಅನಿಸುತ್ತೆ. ಹಾಗೆ ಸಂಬಂಧಗಳೆಲ್ಲ ಹಾಳಾಗ್ತಾಯಿದೆ. ತಂದೆ ತಾಯಿ ಮಕ್ಕಳ ನಡುವೆ ಸಂಬಂಧ, ಸೋದರ ಸೋದರಿ ನಡುವೆ ಸಂಬಂಧ, ಅಥವಾ ಬಂಧು ಬಾಂಧವರ ನಡುವೆ ಸಂಬಂಧ ಇವತ್ತು ಬರೀ ಯಾಂತ್ರಿಕವಾಗಿದೆ. ಯಾರಿಗೂ ಪುರ್ಸೊತ್ತಿಲ್ಲ ರೀ. ನಿಮ್ಮ ಕಷ್ಟ ಏನು, ಸುಖ ಏನು, ನೋವೇನು, ನಲಿವೇನು ಅಂತ ಯಾರೂ ಕೇಳೋದಕ್ಕೆ ವ್ಯವಧಾನ ಇಲ್ಲ. ಆ ದೃಷ್ಟಿಯಿಂದ ಹಾಗೆ ಮನಸ್ಸಿಗೂ ಸಾಕಷ್ಟು ಒತ್ತಡ ಆಗುತ್ತೆ. ಅದರಿಂದ ಕಾಯಿಲೆಗಳು ಬರ್ತವೆ. ಇವತ್ತು ನಂಬರ್ 1 ಕಾಯಿಲೆ ಡಿಪ್ರೆಷನ್, ಖಿನ್ನತೆ ಕಾಯಿಲೆ. ಬೇಜಾರು, ದುಃಖ, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಯಾವುದೂ ಆಸಕ್ತಿ ಇಲ್ಲ, ಬದುಕು ಬೇಡ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಯೋಚನೆಗಳು, ಪ್ರಯತ್ನಗಳು. ಸೊ ಹೀಗಾಗಿ ಮನಸ್ಸಿನ ಆರೋಗ್ಯ ಭಾಳ ಮುಖ್ಯ ಆಗುತ್ತೆ. ಮನಸ್ಸಿನ ಪ್ರಶಾಂತತೆ ಭಾಳ ಮುಖ್ಯ ಆಗುತ್ತೆ. ಈ ದೃಷ್ಟಿಯಿಂದ ನಮ್ಮ ಸಮಾಧಾನ ಆಪ್ತ ಸಲಹಾ ಕೇಂದ್ರ ಉಚಿತವಾಗಿ ಇದುವರೆಗೆ 35,000ಕ್ಕೂ ಹೆಚ್ಚಿನ ಜನರಿಗೆ ಉಚಿತವಾಗಿ ಆಪ್ತ ಸಲಹೆ ನೀಡಿದ್ದೇವೆ. ಹಾಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. ಹಾಗೆ ಆಪ್ತ ಸಲಹೆ ನೀಡ್ತಕ್ಕಂಥ 2,500 ಆಪ್ತ ಸಮಾಲೋಚಕರನ್ನು, ಅವರೆಲ್ಲ ಸಾಮಾನ್ಯ ಜನ, ಅವರ್ಯಾರು ಸೈಕಾಲಜಿ ಓದಿಲ್ಲ, MBBS ಮಾಡಿಲ್ಲ, ಅಥವಾ ಇನ್ಯಾವುದೇ ಡಿಗ್ರಿನ ಪಡೆದಿಲ್ಲ. ಜನಸಾಮಾನ್ಯರು ಇಲ್ಲಿಗೆ ಬಂದು ಆಪ್ತ ಸಮಾಲೋಚನೆ ಮಾಡೋದು ಹೇಗೆ, ನೊಂದವರಿಗೆ ಸಾಂತ್ವನ ಹೇಳೋದು ಹೇಗೆ ಅಂತ ಅವರು ಕಲ್ತ್ಕೊಳ್ತಾರೆ. ತಮ್ಮ ಮನೆಯವರಿಗೆ ಸಾಂತ್ವನ ಮಾಡ್ತಾರೆ, ಹಾಗೆ ಬೇರೆಯವ್ರಿಗೂ ಸಾಂತ್ವನ ಮಾಡ್ತಾರೆ. ಸಮಾಧಾನ ಕೇಂದ್ರದಲ್ಲಿ ಈಗ ಸುಮಾರು 60 ಜನ, ಅಂದರೆ ಪ್ರತಿ ಸೆಷನ್ನಲ್ಲಿ 5 ಜನ 6 ಜನ ಕೌನ್ಸಲರ್ಸ್ ಬಂದು ಕೆಲಸ ಮಾಡ್ತಾರೆ ವಾಲಂಟಿಯರಾಗಿ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಕೆಲಸ ಮಾಡ್ತಿದ್ದಾರೆ. ಈ ದೃಷ್ಟಿಯಿಂದ ನಮ್ಮ ಉದ್ದೇಶ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಉಂಟಾಗಬೇಕು. ಹಾಗೆ ನಮ್ಮ ಡಾಕ್ಟರ್ ರಜನಿ ಇದ್ದಾರೆ, ಆರೋಗ್ಯ ಇಲಾಖೆಯಲ್ಲಿ ಅವರು ಮನೋವೈದ್ಯರ ಕೆಲಸ ಮಾಡ್ತಿದ್ದಾರೆ, ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಾರೆ. ಈಗ ಟೆಲಿಮಾನಸ್ 14416 ಇದು ಟೋಲ್ ಫ್ರೀ, 20 ಭಾಷೆಯಲ್ಲಿ ನೀವು ಸಮಸ್ಯೆ ಕೇಳ್ಬೋದು, ಸಾಂತ್ವನ ಕೇಳ್ಬೋದು. ಅದಕ್ಕೆ ನಿಮಗೆ ಸಾಂತ್ವನ ಸಿಗುತ್ತೆ. ಹಾಗೆ ಇಡೀ ದೇಶದಲ್ಲಿ ಇವತ್ತು ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ. ಈ ದೃಷ್ಟಿಯಿಂದ ಆದರೆ ನಮ್ಮ ಜನಗಳಲ್ಲಿ ಇನ್ನೂ ತಪ್ಪು ನಂಬಿಕೆ ಹೋಗಿಲ್ಲ. ದೈವ, ಮಾಟ, ಮಂತ್ರ, ಪೂಜೆ, ಪುನಸ್ಕಾರ, ಚರ್ಚು, ಮಸೀದಿ ಎಲ್ಲ ಕಡೆ ಲಕ್ಷಾಂತರ ರೂಪಾಯಿ. ಮೊನ್ನೆ ಒಬ್ಬರು ಬಂದು, ಸರ್ 3 ದಿವಸದಲ್ಲಿ 3 ಲಕ್ಷ ಖರ್ಚಾಯ್ತು ಸರ್. ಏಕೆ ದೇವಸ್ಥಾನಕ್ಕೆ ಹೋಗಿ ಹರಕೆ ಇಟ್ಟಿದ್ದು, ಮಂತ್ರವಾದಿದ್ರು ಹೋಗಿ ಮಾಟ ಮಂತ್ರ ತೆಗೆಸಿದ್ದು, 3 ಲಕ್ಷ ಖರ್ಚಾಯ್ತು ಸರ್. ಅವನಿಗಿರೋದು ಖಿನ್ನತೆ ಸಮಸ್ಯೆ. ಹಾಗಾಗಿ ಜನಗಳಲ್ಲಿ ಮಾನಸಿಕ ಕಾಯಿಲೆ ಬಗ್ಗೆ ಸಾಕಷ್ಟು ಭಯ ಇದೆ, ಸ್ಟಿಗ್ಮಾ ಇದೆ, ಸಾಮಾಜಿಕ ಕಳಂಕ. ಇದು ಹೋಗಬೇಕು. ದೇಹಕ್ಕೆ ಕಾಯಿಲೆ ಬಂದಾಗ ಮನಸ್ಸಿಗೂ ಕಾಯಿಲೆ ಬರ್ತದೆ. ಅದಕ್ಕೆ ಚಿಕಿತ್ಸೆ ಉಂಟೀಗ. ಮನೋರೋಗಕ್ಕೆ ಮದ್ದಿದೆ, ಮನೋರೋಗಕ್ಕೆ ಆಪ್ತ ಸಮಾಲೋಚನಾ ಸಾಂತ್ವನ ಇದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.